ಇವತ್ತು ಸಂಜೆ ಶುರು ಆಗುತ್ತೆ ಮ್ಯಾಚ್ ಶುರು ಆಗಕ್ಕೂ ಮುಂಚೆ ಏನಾದ್ರು ಫಂಕ್ಷನ್ ಇರುತ್ತಾ, ಏನಿರುತ್ತೆ? ಇವತ್ತಿನ IPL ಕ್ರಿಕೆಟ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ತಡರಾತ್ರಿ 2 ಗಂಟೆವರೆಗೆ ನಮ್ಮ ಬೆಂಗಳೂರು ಮೆಟ್ರೋ ಸಂಚಾರ ಇರುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಈ IPL ಪಂದ್ಯ ನಮ್ಮ ಮೆಟ್ರೋ ಸಂಚಾರ ಅವಧಿ ಮಧ್ಯರಾತ್ರಿ 2 ಗಂಟೆವರೆಗೆ ವಿಸ್ತಾರವನ್ನ ಮಾಡ್ತಾ ಇದ್ದಾರೆ. ಜನರಿಗೆ ಅನುಕೂಲವಾಗಬೇಕು, ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಹೋಗೋರಿಗೆ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ BMRCL ಅವರು ಈ ಒಂದು ಕ್ರಮವನ್ನು ತಗೊಂಡಿದ್ದಾರೆ. ಹೌದು, ಯಾಕಂದ್ರೆ ನಾವು ಈಗ ಮ್ಯಾಚ್ ಗಳನ್ನ ವೀಕ್ಷಣೆ ಮಾಡಿದ್ಮೇಲೆ ಅತಿ ಹೆಚ್ಚು ದಟ್ಟಣೆ ಉಂಟಾಗುತ್ತೆ. ಅವಾಗ ಏನಾಗುತ್ತೆ, ಹೊರಗಡೆ ಬಂದವರು ಏನ್ ಮಾಡ್ತಾರೆ, ನಾನು ಆ ಮನೆಗೆ ಹೋಗ್ಬೇಕು, ನಾನು ಆ ಕಡೆ ಹೋಗ್ಬೇಕು, ಉತ್ತರ ಬೆಂಗಳೂರು, ದಕ್ಷಿಣ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋರು, ಬೇರೆ ಬೇರೆ ದೇಶಕ್ಕೆ ಹೋಗೋರೆಲ್ಲ ಏನ್ ಮಾಡ್ತಾರೆ, ಹರಿಬರಿಯಾಗಿ ನುಗ್ಗುವಂಥದ್ದು, ಓಡುವಂಥ ಕೆಲಸಗಳನ್ನ ಮಾಡ್ತಾರೆ. ಫ್ಲೈಟ್ ಮಿಸ್ ಆಗುತ್ತೆ, ಟ್ರೈನ್ ಮಿಸ್ ಆಗುತ್ತೆ, ಬಸ್ ಮಿಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗೆಲ್ಲ ಈ ಸಂಚಾರಗಳನ್ನ ಮೆಟ್ರೋ ನಮಗೆ ಸುಲಭವಾಗಿ ಅವಕಾಶ ಮಾಡಿಕೊಟ್ಟಿರೋದಕ್ಕೆ BMRCL ಅವರು ಸೊ ಆ ಸಮಯ ಕರೆಕ್ಟ್ ಆಗಿ ಮ್ಯಾಚ್ ಮುಗಿದ ತಕ್ಷಣ ಅವರು ಹೊರಗಡೆ ಹೋಗ್ಬೋದು. ಸೊ ಯಾವುದೇ ರೀತಿಯಾದಂಥ ನುಗ್ಗಲು ಆಗದಲ್ಲೇ ಇರೋ ರೀತಿ, ಹಾಗೆ ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಕೂಡ ಆಗಿದೆ. ಏನಾದ್ರು ತೊಂದರೆ ಆಯ್ತೋ, ಯಾರಿಗಾದ್ರೂ ಉಸಿರಾಟ ತೊಂದರೆ ಆಯ್ತಾ, ಏನಾದರೂ ಅಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತಂದ್ರೆ ತಕ್ಷಣ ಅಲ್ಲಿ ವೈದ್ಯರು ಕೂಡ ಇರ್ತಾರೆ, ಅವರು ಕೂಡ ಟೇಕ್ ಕೇರ್ ಮಾಡ್ತಾರೆ. ಆದರೆ 2 ಗಂಟೆ ತನಕ ಇರೋ ಮ್ಯಾಚು ಎಷ್ಟು ಫುಲ್ಲು ಹೆಂಗೆ ಅಂದರೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಆಗಿರೋದ್ರಿಂದ SRH ಹಾಗೂ RCB ಇಬ್ಬರೂ ತಂಡದ ಅಭಿಮಾನಿಗಳು ಇರ್ತಾರಲ್ಲಿ. ಅತಿ ಹೆಚ್ಚಾಗಿ ನಮ್ಮ RCB ತಂಡದವರೇ ಇರ್ತಾರೆ, ಆದರೆ SRH ಅವರು ಜೈ ಅನ್ನೋರು ಕೂಡ ತುಂಬಾ ಜನ ಇರ್ತಾರಲ್ಲ. ಸೊ ಹಾಗಾಗಿ ಅವರೆಲ್ಲರೂ ಬೇರೆ ಬೇರೆ ಜಾಗಕ್ಕೆ ಹೋಗ್ಬೇಕಾದ್ರೆ ದಟ್ಟಣೆ ಆಗಿರುತ್ತೆ. ಒಂದೇ ಸಲ ಹೊರಗಡೆ ಬಂದಾಗ ಹೇಗಿರುತ್ತೆ ನೋಡಿ. ಹಾಗಾಗಿ ಆ ಪಂದ್ಯವನ್ನ ವೀಕ್ಷಣೆ ಮಾಡಿದ್ಮೇಲೆ ಆ ಜೋಶ್ ಇರುತ್ತೆ. ಗೆದ್ರೋ ಸೋತ್ರೋ ಅದನ್ನ ಚರ್ಚೆ ಮಾಡ್ತಾ, ವಿಮರ್ಶೆಗಳನ್ನ ಮಾಡ್ತಾ ಹೊರಗಡೆ ಬರ್ತಾರೆ. ಹಾಗಾಗಿ ತುಂಬಾ ಅನುಕೂಲವಾಗೋ ರೀತಿ ನಮ್ಮ BMRCL ಅವರು ಮೆಟ್ರೋ ಅವರು ರಾತ್ರಿ 2 ಗಂಟೆ ತನಕ ವಿಸ್ತರಣೆ ಮಾಡಿದ್ದಾರೆ.